ಈ ಊರು ಎಲ್ಲಿಗೆ ಹೋಗುತ್ತೆ, ರೋಡ್ ಎಲ್ಲಿಗೆ ಹೋಗುತ್ತೆ? ಇಲ್ಲೇ ಇದ್ಬಿಡೋ ಅಷ್ಟು ಆಸೆ ಆಗ್ತಿದೆ ಗುರು. ಏನು ಸಾಮಾನ್ಯ ಕುಡಿಯಲ್ಲ, ಮಳೆ ಬಂದರೆ ಸರಿಯಾಗಿ ಹೊಡಿಯುತ್ತೆ. ನಮ್ಮ ರೈನ್ ಕೋಟ್ ಎಲ್ಲ ಎಷ್ಟು ವರ್ಕ್ ಆಯ್ತಾಯ್ತೋ ಗೊತ್ತಿಲ್ಲ, ಹಾಕೊಂಡಿದ್ದೀನಿ ಅಷ್ಟೇ. ಒಳಗೆಲ್ಲ ಅಲೆ ಪಿಚ್ಚಿ ಪಿಚ್ಚಿ ಅಂತ. ಈ ಊರು ಎಲ್ಲಿಗೆ ಹೋಗುತ್ತೆ, ರೋಡ್ ಎಲ್ಲಿಗೆ ಹೋಗುತ್ತೆ ಇದು ಗೊತ್ತಾಗಲ್ಲ. ಮೊಬೈಲ್ ಬೇರೆ ಒಳಗೆ ಇಟ್ಬಿಟ್ಟಿದ್ದೀನಿ. ಫಸ್ಟ್ ಗೇರು, ನಿಜವಾಗ್ಲೂ ಫಸ್ಟ್ ಗೇರು 350cc ಬುಲೆಟು ಫಸ್ಟ್ ಗೇರಲ್ಲಿ ಅಳ್ತಾ ಐತೆ. ಹತ್ತಕ್ಕೆ ಅಂದರೆ ಅದು 20 ಕಿಲೋಮೀಟರ್ ಸ್ಪೀಡು ಇಲ್ಲ. ಅಯ್ಯೋ ಈ ಮುಟ್ಟಿಗ ಒಬ್ಬೊಬ್ಬ ಜೋರಾಗಿ ಹೋಗಂಗಿಲ್ಲ, ಈ ಮುಟ್ಟಿಗೆ ಸ್ಲಿಪ್ ಆಗುತ್ತೆ. ದುಶ್ಮನ್ ಜಾಸ್ತಿ ಆದಷ್ಟು ಅವನು ಜಾಸ್ತಿ ಹೊಡಿತಾನೆ. ಹತ್ತು ಕಿಯಾ ಹತ್ತಿಸ್ಬಿಟ್ಟವನಲ್ಲ, ಕಿಯಾನ ಹುಂಡ್ರಿ ಕ್ರೆಟಾ. ಓಹೋ ಕ್ರೆಟಾ ಹತ್ಬಿಟ್ಟೈತೆ. ಕೆಳಗೆ ನೋಡಿದ್ರೆ ಪ್ರಪಾತ. ತಿರಪ್ಪ ಫಾಲ್ಸ್ ಎಲ್ಲ ಎದ್ದು ಕೇಳೋಣ ಸರ್. ಫಾಲ್ಸ್ ಸ್ಟ್ರೈಟಾ? ಹೌ ಮೆನಿ ಕಿಲೋಮೀಟರ್ಸ್? 5 minutes? 1 kilometer? Thank you. Same road, only one fall, right? That viewpoint? Straight road. हाँ. थोड़ा off road है. बाइक जाता है ना? हाँ जाता है. Thank you. वाह, ಕೇರಳದಲ್ಲಿ ಹಿಂದಿ ವರ್ಕ್ ಆಗುತ್ತೆ. ನೈಸ್ ಮ್ಯಾನ್. ಪರಭಾಷೆಗಳನ್ನು ಕಲಿತು ಬೇರೆ ರಾಜ್ಯದಲ್ಲಿ ಒಬ್ಬಂಟಿಗನಾಗಿ ಬಂದು ಬಳಸುವುದಕ್ಕೆ. ಅಯ್ಯೋ ಮನೆ ಎಲ್ಲಿ ಎದೆ ಮೇಲೆ ಬರ್ತೇನೆ ನಾನು. ನೋಡಿಲ್ಲ ಹೆಂಗೈತೆ ಯಪ್ಪ. ಇಲ್ಲೇ ಲಾಸ್ಟ್ ಅನ್ಸುತ್ತೆ. ಈ ಮಟ್ಟಿಗೆ ಫಾಗು, ಈ ಮಟ್ಟಿಗೆ ಕಾಡ, ಹಿಂಗೋಗ್ಬೇಕಪ್ಪ ಅಂತಂದೆ. ಫ್ಯಾಮಿಲಿ ಸ್ಟ್ರೈಟು, ಅವ್ನು ಸ್ಟ್ರೈಟ್ ಹೋಗು ಅಂದ. ಹೆಂಗೆ ಸ್ಟ್ರೈಟ್ ಹೋಗ್ಬೇಕು ಏನು? ಫಾಲ್ಸ್ ಬ್ರೋ, ಫಾಲ್ಸ್ 100 kilometer ಬ್ಯಾಕಾ? ದಿಸ್ ಸೈಡ್ ವ್ಯೂ ಪಾಯಿಂಟಾ? ಓಕೆ 1 ಕಿಲೋಮೀಟರಾ? 500 meters. ಮತ್ತೆ ओके थैंक यू. बाइक जाता है ना? थैंक यू सर. बैक साइड वाटरफॉल्स बैक साइड वाटरफॉल्स 1.5 kilometer बैक. अप डाउन डाउन ओके दिस डाउन ओके थैंक यू सर. थैंक यू ಅಪ್ಪ ಏನು ಗುರು ಚೇಟ. ಥ್ಯಾಂಕ್ ಯು ಚೇಟ. ತಡಪ್ಪ ಒಂದ್ಸಲ ನೋಡ್ಬಿಡ್ತೀನಿ. ತೋಡ ಆಫ್ ರೋಡ್ ಅಂದ. ತೋಡ ಗೀಟ ಏನು ಇಲ್ಲ, ಹೋಗ್ಬೋದು. ನಿನ್ನೆ ರಾತ್ರಿ ಓಡಿಸಿದ್ದೀನಿ, ಭಯ ಇಲ್ಲ. ಅವನು ಯಾವನ ಆಕ್ಸಿಸ್ 125 ತಗೊಂಡೋಗೋನೆ, ನಾನು ಕ್ಲಾಸಿಗೆ ತಗೊಂಡು ಹೋಗೋಕ್ಕಾಗಲ್ವ? ಗೋ. Can I go there? Viewpoint is there, right? Yes. Thank you. ಅಯ್ಯ ಹಚ್ಚು ನಮ್ಮ ತಾಯಣ್ಣ. ಓ ಪಪ್ಪ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಟ್ರಯಲ್ ಇರಬೇಕು ಈ ಮಟ್ಟಿಗ. ಗಾಡಿ ಬಿಟ್ಟು ಹೋಗೋಕ್ಕಾಗಲ್ಲ. ಹೋಗಪ್ಪ, ಲಗೇಜ್ ಎಲ್ಲ ಇದರಲ್ಲ ಐತೆ, ಒತ್ಕೊಂಡು ಹೋಗೋಕ್ಕಾಗಲ್ಲ, ಬಿಟ್ಟು ಹೋಗೋಕ್ಕೂ ಆಗಲ್ಲ. ಆದರೆ ವ್ಯೂ ಪಾಯಿಂಟ್ ಮಾತ್ರ ನೋಡಲೇಬೇಕು.
ದೇವ್ರೆ ಗಾಡಿನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಲಗೇಜ್ ಸಮೇತ. ಏನೋ ಆಗ್ತಿದ್ರೆ ಸಾಕಪ್ಪ. ರೋಡ್ ನೋಡಿದ್ರೆ ಈ ಮಟ್ಟಿಗೈತೆ, ಎಷ್ಟು ದೂರನೋ ಏನೋ. ಜೈ ಬಜರಂಗ್ ಬಲಿ ನೋಡಿಗೋಣ. ಎಲ್ಲಿಗೆ ಪಯಣ, ಯಾವುದೋ ದಾರಿ. ಗಾಡಿ ತರ್ಬೋದಿತ್ತ, ಬಟ್ ಎಲ್ಗನ ಏಟು ಬಿದ್ದು ಗಾಡಿ ಗಿಡಿ ಏನೋ ಆದರೆ ಬೆಂಗಳೂರು ತನಕ ನಾಯಿಪಾಡು. ಹಾಂ ಬಾ, ಮಳೆ ಹೊಡಿತಾನೆ ಐತೆ. ಗೋಪ್ರೋ ಅಂತ ಅದಕ್ಕೆ ಅನ್ನೋದು ಗುರುವೆ. ಇಷ್ಟು ಮಳೆಯಲ್ಲಿ ಬೇರೆ ಕ್ಯಾಮ್ರಾ ಯಾವ್ದಾನ ಆಗಿದ್ದಿದ್ರೆ ಊಸ್ಟ್ ಆ್ಯಂಡ್ ಬ್ಲಾಸ್ಟು. ಮೊಬೈಲ್ಗಳೇ ಬರಲ್ಲ. How do people decide it? Are you going to take? Yeah. How much you have money for us? How much you want? 300. Cash? 50 per 300. 300. I have. Abba. Do you phone pay, right? Yes. Google Pay. Whatever. No, not yet. Need to go now. 5 p.m. They will close. What's the time now? 3:30. 3:30. Let's go. After come. We are going to the waterfalls. We decided to do that. Not to go there. Even I also go back. You need money or what? Yes, yes. How much you need? 300. ಮತ್ತೆ ಬೇಂಬಾರ್ ಅದು ಉಂಟು. ನನಗೆ 350. ಹಾಂ. ನೆಟ್ವರ್ಕ್ ಸಿಗದೆ ಇರೋ ಕಾರಣ ಎಲ್ಲರೂ ವಾಪಸ್ಸು ನಡ್ಕೊಂಡು ಕೆಳಗೆ ಹೋಯ್ತವ್ರೆ. ನಾವು ನಡ್ಕೊಂಡು ಹೋಗೋದು. ಅಲ್ಲೇನು ಕಾಣಿಸ್ತಿಲ್ವಂತೆ ವ್ಯೂ ಪಾಯಿಂಟಲ್ಲಿ. ಹಾಂ, ಏನು ಮಾಡೋದು, ಪರಿಸ್ಥಿತಿ ಕೈ ಮೀರೋಗಿದೆ. ಬೆಟ್ಟದ ಆ ಕಡೆ ಇರೋದೆಲ್ಲ ಕರ್ನಾಟಕ, ಆ ಬಿಸಿಲು ಬಿದ್ದಿರೋದೆಲ್ಲ, ನೆರಳಲ್ಲಿರೋದೆಲ್ಲ ಕೇರಳ. ಹಿಂಗೆ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಬೆಟ್ಟ ಈ ಬೆಟ್ಟ ಅದಕ್ಕೆ ಸೇರುತ್ತೆ, ಆ ಬೆಟ್ಟ ಇದಕ್ಕೆ ಸೇರುತ್ತೆ ಅಂತ, ಡಿಸ್ಟಿಕ್ ಟು ಡಿಸ್ಟಿಕ್. ಬಿಸಿಲು ಬಿದ್ದಿರೋದೆಲ್ಲ ನಮ್ಮ ಕರ್ನಾಟಕ ನೋಡಿ. ಈ ಕಡೆ ನಾನಿರೋದು ನೆರಳಲ್ಲಿರೋದೆಲ್ಲ ಕೇರಳ. ಯಾವ ಮಟ್ಟಿಗೆ ಡೌನ್ ಐತೆ ಅಂದರೆ ಬಿಟ್ಟರೆ ಏನು ಸಿಗಲ್ಲ ಅಂತಾರಲ್ಲ, ಆ ಲೆಕ್ಕಾಚಾರಕ್ಕೆ ಹೋಗ್ತೀವಿ. ಆಂಟಿ ಫಾಲ್ಸ್ 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 ಹಾಂ, ಫಾಲ್ಸ್ ಫಾಲ್ಸ್ ವಾಟರ್ ಫಾಲ್ಸ್. ಹಾಂ ಹಾಂ, ಏನೋ ಹೇಳಿದ್ರಪ್ಪ, ನಮ್ಮ ತಾಣೆ ಅರ್ಥ ಆಗಲಿಲ್ಲ. ಈ ಥರ ಡೌನಾ? ಈ ಥರ ಡೌನು ನೋಡ್ರಿ. ಇಲ್ಲಿ ಕೆಳಗೆ ಸೀದಾ ಗುಂಡಿನೇ. ಗುರು, ನಿಜವಾಗ್ಲೂ ಜೀವ ಬಾಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ದೇವರಣೆಗೂ ಸ್ಕಿಟ್ ಆದರೆ ಸ್ಕಿಟ್ ಆದರೆ ಗಾನೆ. ಮಗ ಹೆಂಗೆ ಹೋಯ್ತಾನಲ್ಲ ಗುರು. ಇಮೋಷನಲ್ ಡ್ಯಾಮೇಜ್. ಹಾಂ, ಅಪ್ಪ ಚೂರು ಬ್ರೇಕ್ ಹೊಡೆದ್ರೂ ಗಾನು. ABS ಎಲ್ಲ ಏನೂ ವರ್ಕ್ ಆಗಲ್ಲ ನನ್ನದ್ರಲ್ಲಿ. ಅವೆಲ್ಲ ಏನೂ ಇಲ್ವೋ ಇಲ್ಲ. 10 ವರ್ಷ ಗಾಡೀಲಿ, 10 ವರ್ಷ ಹಳೆ ಗಾಡಿ ಇದು. ಅದನ್ನೆಲ್ಲ ನಾನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ವೇರ್ ಇಟ್ ಇಸ್ ಫಾಲ್ಸ್. ಫಾಲ್ಸ್ ಬ್ರೋ. ಹಾಂ, ಅಪ್ಪ ಫಾಲ್ಸು ಬೇಡ, ಏನು ಬೇಡ, ಹೋಗನ್ ಬಿಡಪ್ಪ. ಅಪ್ಪ ಫಾಲ್ಸು ಬೇಡ, ಏನು ಬೇಡ, ಹೋಗನ್ ಬಿಡಪ್ಪ. ನಂಗೆ ಸಿಕ್ಕಿದ್ದ ಅಂಕಲ್ಗಳು ಹೇಳೋ ಪ್ರಕಾರ ಇಲ್ಲಿ ಕತ್ಲಾಗೋ ತನಕ ಎಲ್ಲ ಇರಬೇಡಪ್ಪ, ಬೇಗ ಹೊರಟು ಸ್ಟೇ ಆಗಿಬಿಡು ಅಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಪಯ್ಯಾವೂರು ಅಂತ ಇಲ್ಲೊಂದು ಊರಿದೆ, ಒಂದು 15 ಕಿಲೋಮೀಟರ್ ಇದೆ. ಈಗ ಟೈಮ್ ಬಂದು 4 ಗಂಟೆ.
15 ಕಿಲೋಮೀಟ್ರಿಗೆ ಒಂದು ಏನಿಲ್ಲ ಅಂದ್ರೆ ಒಂದು 40 ಮಿನಿಟ್ಸ್ ಬೇಕು ಇಲ್ಲಿ ಹೋಗೋದಕ್ಕೆ. 5 ಗಂಟೆಗೆಲ್ಲ ಅಲ್ಲಿ ರೀಚ್ ಆದರೆ ಅಲ್ಲಿಂದ ಒಂದು ದೇವಸ್ಥಾನ ಇದೆ, ಕರ್ನಾಟಕದಿಂದ ತುಂಬ ಜನ ಬಂದು ಹೋಗ್ತಾರೆ ಅಲ್ಲಿಗೆ ಅಂತ ಹೇಳಿದ್ರು. ಊರ ಹೆಸ್ರೇನೋ ಐತೆ, ಹಾಂ ಕುನ್ನತ್ತೂರು ಪಾಡಿನೋ ಏನೋ ಇದೆ ಊರ ಹೆಸರು. ಅಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಫಸ್ಟು ಹೋಗಿ ರೂಮ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಾಮೂಲಿ ಸ್ಲಿಪ್ಪರ್ಸ್ ಹಾಕ್ಕೊಂಡು ಊಟ ಗೀಟ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತಿದ್ದೀನಿ. ನೋಡಬೇಕು. ಮೇಲ್ಗಡೆ ಫಾಲ್ಸು ಹೋಗೋದಕ್ಕೇನು ನಡ್ಕೊಂಡು ಹೋಗ್ಬೇಕಿತ್ತು, ಗಾಡಿ ಬಿಟ್ಟು ಹೋಗೋದಕ್ಕೆ ಆಗಲಿಲ್ಲ. ಸೊ ಅಲ್ಲಿ ತನಕ ಹೋಗಿ ಬಂದಂಗೆ ಆಯಿತು. ಫಾಲ್ಸು ಹೋಗಲಿಲ್ಲ, ಅಷ್ಟೇನೂ ಆಗಲಿಲ್ಲ. ಫಾಲ್ಸ್ ಹೋಗಲಿಲ್ಲ ಅಂದರೆ ಹಿಂಗೆ ಬಂದಿದ್ದೆ ಉಂಟಂತೆ ಅಲ್ವಾ. ನಡೀರಿ ಫಾಲ್ಸ್ ನೋಡ್ಕೊಂಬರೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಪಾರ್ಕಿಂಗ್ ನೋಡಿ ಹೆಂಗಿದೆ, ಇದು ಪಾರ್ಕಿಂಗ್ ಅಂದರೆ. ಗುರುವಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲೊಂದು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಸಿಗೋದೆ ಫಾಲ್ಸ್. ಹೌದು ಸರ್, ಫಾಲ್ಸ್ 50 ಸರ್. ಫಾಲ್ಸ್ ಹಾಂ ದಿಸ್ ಒನ್. ಥ್ಯಾಂಕ್ ಯು. ಯಪ್ಪ, ಈ ಥರ ಎಲ್ಲ ಯಾವತ್ತೂ ಹೋಗಿರಲಿಲ್ಲ ಗುರು ನಾನು. ಅದು ಒಬ್ಬೊಬ್ಬನೇ ಇದು ನಮ್ಮ ಅಮ್ಮಂಗೆ ಗೊತ್ತಾಗಬೇಕು. ಗಾಡಿನೂ ಕಿತ್ಕೊಂಡು ಕೆಲಸದಿಂದನೂ ಕಿತ್ಕೊಂಡು ಕೆಲ್ಸಕ್ಕೆ ಹೋಗೋದೇ ಬಿಡಿಸ್ಬಿಡ್ತಾರೆ. ಹೋಗಿ ಕನ್ವಿನ್ಸ್ ಮಾಡಿದ್ರೆ ಆಯಿತು. ನಾನು ಹೊಟ್ಟೆ ಉರ್ಸಂತಾನೆ ಹುಟ್ಟಿದ್ಯಾ. ಕಾಡು ಪ್ರಾಣಿಗಳ ಕಾಟ ತುಂಬ ಇದೆ ಅಂತ ಹೇಳಿದ್ರಪ್ಪ. ಇಲ್ಲ ಏನೋ ನನ್ನ ಕಣ್ಣಿಗೆ ಯಾವುದು ಬೀಳಿದ್ರೆ ಸಾಕು. ವಾಟರ್ ಫಾಲ್ದು ಸೌಂಡು ನೆಕ್ಸ್ಟ್ ಲೆವೆಲ್ ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಿರ್ಬೋದು ಅನ್ಕೋತೀನಿ. ಲೆಟ್ಮಿಸಿ ಅಲ್ಲಿ ಚೆಕ್. ಯಾರು ಇಲ್ವಾ ಬಿಡೋದು? ಗೊತ್ತಿಲ್ಲದವರಲ್ಲಿ ಗೊತ್ತಿಲ್ಲದ ಕಾರಣ ಒಬ್ಬನೇ ಹೋಗ್ತೀನಿ ಅನ್ಕೊಂಡ್ರೆ ಇನ್ನು ಮದುವೆ ಮಕ್ಕಳು ಹೆಂಡತಿ ಏನೂ ಆಗಿಲ್ಲ. ನಾವು ದಂಪತಿಗಳು ಏನಿರ್ಬೇಕು ಸೌಂಡ್ ಇದು. ಏನು ಕಾಯ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಿಜವಾಗ್ಲೂ. ಬೆಳಗ್ಗೆಯಿಂದ ಹಾಗೆ ಓಡಿಸಿದ ಟ್ರೈನ್ ಗೀನೆಲ್ಲ ಒಂದೇ ಸೆಕೆಂಡಿಗೆ ಗಾನು. ನಮ್ಮ ದೇವ, ಎಂತೆಂಥ ಜಾಗಗಳಿದ್ದಾವೆ ಕರೆಕ್ಟಾಗಿ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಕರೆಕ್ಟಾಗಿ ನೋಡಬೇಕಾಗಿರೋದೆ ಬೇಜಾನಿದೆ. ಆಲ್ಮೋಸ್ಟ್ ಇದು ಕರ್ನಾಟಕದಿಂದ 5 ಕಿಲೋಮೀಟ್ರ್ ಹೊರಗಡೆ ಇರೋದು. ಕೇರಳದಲ್ಲಿದೆ ಅಷ್ಟೇ. ಕರ್ನಾಟಕದಿಂದ 5 ಕಿಲೋಮೀಟ್ರ್ ದೂರ ಇದೆ. ಎಂಥ ಪ್ಲೇಸ್ ಮಿಸ್ ಮಾಡ್ಕೊತಿದ್ದೆ ಗುರು ನಾನು. ವಾಪಸ್ ಹೋಗಿ ಬಂದೆ. ಅಯ್ಯೋ, ಎಂಥವ್ರು ಕೂಡ ಖುಷಿ ಪಡ್ತಾರೆ, ಏನೂ ಆಗಲ್ಲ. ಎಂಥವನೇ ಪ್ರಕೃತಿನ ಇಷ್ಟಪಟ್ಟಿಲ್ಲ ಅನ್ನೋನು ಕೂಡ ಈ ಜಾಗಕ್ಕೆ ಬಂದರೆ ಫಿದಾ ಆಗಿ ಕಳೆದೋಗ್ಬಿಡ್ತಾನೆ. ನಮ್ಮದು ಮೈಕು, ಗೋಪ್ರೋ ಎಲ್ಲ ಊಷ್ಟಾಗೈತೆ. ಯಾವ್ಯಾವ ವರ್ಕಿಂಗಲ್ಲಿ ಆಗ್ತವೆ, ಯಾವ್ಯಾವ ವರ್ಕಿಂಗಲ್ಲಿದ್ದಾವೆ ಗೊತ್ತಿಲ್ಲ. ಒಂದು ಫೋನು 50-50 ಅನ್ನಂಗೈತೆ. ಬದುಕೈತೆ ಹೊರಗೆ ತೆಗೆದ್ರೆ ಭಯ.
ಇನ್ನೊಂದು ಎಷ್ಟು ಹೊಂಡಿದ್ರಿ ಅಲ್ಟ್ರಾ, ಅದು ನೀರಲ್ಲಿ ಇಟ್ಟರು ಏನೂ ಆಗಲ್ಲ ಅಂತ ಅಂತಾರಪ್ಪ. ಆದ್ರೂ 1.25 ಲಕ್ಷ ಯಾಕೆ ಬೇಕು ರಿಸ್ಕು? 1% ಚಾರ್ಜ್ ಇದೆ, ಅದು ಎಷ್ಟೋ ತನಕ ರೆಕಾರ್ಡ್ ಆಗುತ್ತೋ ರೆಕಾರ್ಡ್ ಆಗಲಿ. ಕೇಳದೆ ಆಫ್ ಆದರೆ ನನ್ನ ತಪ್ಪಲ್ಲ. ಇನ್ನು ವಾಪಸ್ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅದಾದಮೇಲೆ 20 ಕಿಲೋಮೀಟ್ರ್ ಹೋದ್ಮೇಲೆ ನಂಗೆ ರೂಮ್ ಸಿಗೋದು. ಸೊ ಓಕೆ, ಸಖತ್ ಖುಷಿ ಆಗೋಯ್ತು. ಎಂಥವ್ರು ಕೂಡ ಇಷ್ಟಪಡ್ತಾರೆ, ಎಲ್ಲರೂ ಬರ್ಬೋದು. ಬರೋಕ್ಕಾಗದೇ ಇರೋವಂಥ ಕಷ್ಟದ ಜಾಗ ಏನಲ್ಲ. 100% ನಾನಂತೂ ಪ್ರಿಫರ್ ಮಾಡ್ತೀನಿ. ಓಕೆ, ಸಿಗೋಣ. ಯಪ್ಪ ಕಾಲಾಗಿರೋದು ನೋಡ್ರಿ. ಬನಿಯನ್ ಮೇಲ್ಗಡೆ ಈ ಟೀ ಶರ್ಟ್ ಮೇಲ್ಗಡೆ ರೈಡಿಂಗ್ ಜಾಕೆಟು, ಅದ್ರ ಮೇಲ್ಗಡೆ ರೈನ್ ಲೈನರ್ ಇಷ್ಟ ಹಾಕಿದ್ದೀನಿ. ಅಂದರೂ ಎಲ್ಲ ನಿಂದೋಗೈತೆ.